ದನಕನಕ ಉಳ್ಳನಕ ದಿನಕರನ ಹೋಲಕ್ಕು ದನಕನಕ ಹೋದ ಮರುದಿನವೇ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ, ದುಡ್ಡು ಕಾಸು ಹಣ ಆಸ್ತಿಗಳು ಇರುವವರೆಗೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಮಾನವರು ಮೆರೆಯುತ್ತಾರೆ. ಆದರೆ ಎಲ್ಲ ವೈಭೋಗಗಳನ್ನು ಸಂಪತ್ತುಗಳನ್ನು ಕಳೆದುಕೊಂಡ ನಂತರ ಹಾಳು ಬಿದ್ದ ಊರಿನಲ್ಲಿ ಅಲೆದಾಡುವ ಬೀದಿಯ ನಾಯಿಯಂತಾಗುತ್ತಾರೆ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರೋ ತನಕ ಓಡಲೊಡವೆ ಕಡೆದ ಮರುದಿನವೇ ಮತ್ತೊಂದು ಕಡೆಗೆ ಸಾರುವರು ಸರ್ವಜ್ಞ. ಮಡದಿ ಮಕ್ಕಳು ಎಂಬುವ ಮಮಕಾರವು ಈ ದೇಹದೊಳಗೆ ಜೀವವು ಇರುವ ತನಕ ಮಾತ್ರವೇ. ಆದರೆ ಸತ್ತ ಬಳಿಕ ತನ್ನ ಎಲ್ಲಾ ಬಂಧುಗಳಿಂದ ತಾನು ದೂರಾಗಿ ಬೇರೆಡೆಗೆ ಸಮೀಪಿಸುವರು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಮುನಿವಂಗೆ ಮುನಿಯದಿರು, ಕಿನಿವಂಗೆ ಕಿನಿಯದಿರು, ಮನಸಿ ಜಾರಿಯನು ಮರೆಯದಿರು, ಶಿವಕೃಪೆಯು ಘನಕ್ಕೆ ಘನವಕ್ಕು ಸರ್ವಜ್ಞ. ನೋಡಿ, ಈ ಒಂದು ಅದ್ಭುತ ವಚನದಲ್ಲಿ ಶಿವನ ಕೃಪೆಯನ್ನು ಕೊಂಡಾಡಿದ್ದಾರೆ. ಇಲ್ಲಿ ಮುನಿಸಿಕೊಳ್ಳುವವರೊಂದಿಗೆ ಮುನಿಸಿಕೊಳ್ಳದಿರು, ಸಿಟ್ಟುಗೇಳುವವರೊಂದಿಗೆ ಸಿಟ್ಟುಗೇಳದಿರು. ಶಿವನ ಕೃಪೆ ಎಂಬುದು ಶ್ರೇಷ್ಠತೆಯಲ್ಲಿ ಸರ್ವಶ್ರೇಷ್ಠವಾದುದು. ಹಾಗಾಗಿ ಪರಶಿವನನ್ನು ಮರೆಯದಿರು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ತೊಗೆ ಇಲ್ಲದೋಟ, ಸಂಪಿಗೆ ಇಲ್ಲದ ತೋಟ, ನಗೆ ಇಲ್ಲದವಳ ಒಡನಾಟ, ಬೆರಣಿಯ ಹೊಗೆಯ ಕುಡಿದಂತೆ ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ, ಬೆರಣಿಯ ಹೊಗೆಯನ್ನು ಸೇವಿಸಲು ಹೇಗೆ ಹಿತಕರವೆನಿಸುವುದಿಲ್ಲವೋ ಹಾಗೆಯೇ ಬೇಳೆಯ ಸಾರಿಲ್ಲದ ಊಟವು, ಸಂಪಿಗೆಯ ಪರಿಮಳವಿಲ್ಲದ ತೋಟವು, ಹಾಗೆ ನಗುನಗುತ್ತ ಮಾತನಾಡದವಳ ಒಡನಾಟವು ಹಿತಕರವೆನಿಸದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಎತ್ತುಗಳು ಎರಡಾಗಿ ಬತ್ತದಿಹ ಹಯನಾಗಿ, ಪುತ್ರರಯ್ಯಾಗಿ ಸತಿಯೊಬ್ಬಳಾಗಿಹರೆ ನಿತ್ಯದಲ್ಲಿ ಸುಖವು ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ. ಉಳುಮೆ ಮಾಡುವ ಯೋಗ್ಯವಾದ ಜೋರೆತ್ತುಗಳಿದ್ದು, ಸಾಕಾಗುವಷ್ಟು ಹಾಲನ್ನು ಕೊಡುವ ಫಲಪುಷ್ಟಿಯಾದ ದನಗಳಿದ್ದು, ಮನೆಯಲ್ಲಿ ಮುದ್ದಾದ ಮಕ್ಕಳಿದ್ದು, ಸುಖ ಸಂತೋಷಗಳನ್ನು ನೀಡುವ ಸತಿಯೊಬ್ಬಳಿದ್ದರೆ ಪ್ರತಿನಿತ್ಯ ಸುಖಿಯಾಗಿರಬಹುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ.